ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. 22 ಆಗಸ್ಟ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 8ನೇ ದಿನ. ಬನ್ನಿ ಇವತ್ತು ನಾನು ತಗೊಂಡಂಥ ಟ್ರೇಡ್ಸು, ಪ್ರಾಫಿಟ್ ಲಾಸು ಮತ್ತು ಅದರ ಹಿಂದಿನ ಲಾಜಿಕ್ ಎಲ್ಲ ನೋಡೋಣ. ಇಲ್ಲಿ ನೋಡ್ಬೋದು, ನಾನು ಇವತ್ತು ತಗೊಂಡದ್ದು ಒಂದೇ ಟ್ರೇಡು, ಅದು ಎಂಫಸಿಸಲ್ಲಿ ನನಗೆ ಅರೌಂಡ್ 190 ರೂಪೀಸ್ ಪ್ರಾಫಿಟ್ ಆಗಿದೆ. ಬನ್ನಿ ಇವತ್ತು ಈ ಟ್ರೇಡ್ ಯಾಕೆ ತಗೊಂಡೆ ಮತ್ತು ಇದ್ರ ಹಿಂದಿನ ಲಾಜಿಕ್ ಏನು ಅಂತಂದ್ಬಿಟ್ಟು ನೋಡೋಣ. ಎಂಫಸಿಸಲ್ಲಿ ನಾನು ಇವತ್ತು ಟ್ರೇಡ್ ತಗೊಳ್ಳೋಕೆ ರೀಸನ್ ಏನಿತ್ತು ಅಂದರೆ, ಬನ್ನಿ ನಾವಿಲ್ಲಿ 1 ಅವರ್ ಕ್ಯಾಂಡಲಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಹೈ ಏನಿದೆಯಲ್ಲ, ಇದಕ್ಕೊಂದು ಮಾರ್ಕ್ ಮಾಡೋಣ. ಈ ಪ್ರೀವಿಯಸ್ ಹೈನ ಈ 5 ಮಿನಿಟ್ಸಲ್ಲಿ ಹೋಗೋಣ. ಈ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ಲೇ ಬ್ರೇಕ್ ಮಾಡ್ತು. ಇದು ಒಂದೇ ರೀಸನ್ ಆಗಿತ್ತು. ಇನ್ನೊಂದು ರೀಸನ್ ಏನಿತ್ತು ಅಂತಂದರೆ, ಇಲ್ಲಿ ನೀವು ನೋಡ್ಬೋದು ಓಪನ್ ಈಸ್ ಈಕ್ವಲ್ ಟು ಲೋ. ನಿನ್ನೆ ಕೂಡ ಇದೇ ಲಾಜಿಕ್ ಮೇಲೆ ನಾನು ಟ್ರೇಡ್ ತಗೊಂಡಿದ್ದೆ. ನಂದು ಎಂಟ್ರಿ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಆಗಿದ್ಕೊಳ್ಳೆ 3090 ರೇಂಜಿಗೆ ಇಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೆ. ನಾನು ಸ್ಟಾಪ್ ಲಾಸ್ ಇದ್ದಿದ್ದು 3050 ಇತ್ತು. 40 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇತ್ತು. ನಂದು ರಿಸ್ಕ್ ರಿವಾರ್ಡ್ ನೋಡಿದೆ ಅಂತ ನಾನು ಟಾರ್ಗೆಟ್ ಇದ್ದಿದ್ದು, ಇಲ್ಲೊಂದು ಸ್ಟಾಪ್ ಲಾಸ್ ಅಂದ್ಕೊಂಡೆ. ನಾನು ಟಾರ್ಗೆಟು 1:2 ಅಲ್ಲಿತ್ತು. 1:2 1070 ಬರುತ್ತೆ. ಇಲ್ಲಿಗೆ ನಂದು ಟಾರ್ಗೆಟ್ ಇದ್ದಿದ್ದು. ಮಾರ್ಕೆಟ್ ಕೂಡ ಆಲ್ರೆಡಿ ನಮ್ಮ ರೇಂಜಿಗೆ ಹತ್ರ ಬರಲಿಲ್ಲ ಅಂದ್ರೂ ಇಲ್ಲಿ ಆಲ್ರೆಡಿ ನೋಡ್ಬೋದು ನನಗೆ 1:5 ಈಜಿಯಾಗಿ ಸಿಕ್ಕಿದೆ. 1:5 ಸಿಕ್ಕಾದ್ಮೇಲೆ ಅಲ್ಲಿಂದ ರಿವರ್ಸ್ ಆಗೋಕ್ಕೆ ಶುರುವಾಯಿತು. ಅದಾದಮೇಲೆ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಇಲ್ಲಿಗೆ ಟ್ರಯಲ್ ಮಾಡಿದ್ದೆ. ಈ ಲೆವೆಲಿಗೆ ನಾನು ಬಂದುಬಿಟ್ಟು ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಇದರಲ್ಲಿ ನನಗೆ ಒಂದು 150 to 200 ರೂಪೀಸ್ ಪ್ರಾಫಿಟ್ ಆಗಿದೆ. ಈ ಹೈಯಲ್ಲಿದ್ದಾಗ ಆಲ್ರೆಡಿ ನಾನು 700-750 ರೂಪೀಸ್ ಪ್ರಾಫಿಟಲ್ಲಿತ್ತು. ಬಟ್ ಅಟ್ ದಿ ಎಂಡ್ ನಾನು ಎಕ್ಸಿಟ್ ಆದಾಗ ಓನ್ಲಿ 150 ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ದೀನಿ. ಆದರೆ ನೋಡಿ, ನಿನ್ನೆ ಏನಾಗಿತ್ತು ಅಂದರೆ 1.5 ಆಲ್ರೆಡಿ ನಾನು ಅಚೀವ್ ಆದಮೇಲೆ ಮಾರ್ಕೆಟ್ ರಿವರ್ಸ್ ಆಗಿ ಶುರು ಆಯಿತು. ಇವತ್ತು ಕೂಡ ಸೇಮ್ ಆಗಿ ಇನ್ವರ್ಟೆಡ್ ಹ್ಯಾಮರ್ ಈ ಕ್ಯಾಂಡಲ್ ಮಾಡ್ತಲ್ಲ, ಆ ಟೈಮಲ್ಲಿ ನಾನು ಎಕ್ಸಿಟ್ ಆಗೋಣ ಅಂತಂದ್ಬಿಟ್ಟು ನನ್ನ ಮೈಂಡಲ್ಲೂ ಬಂದಿತ್ತು. ಆದರೆ ನಾವು ಲಾಂಗ್ ರನ್ನಲ್ಲಿ ಟ್ರೇಡಿಂಗ್ ಕಲಿಬೇಕು, ಸಸ್ಟೈನ್ ಆಗಬೇಕು ಅಂತಂದರೆ ನಮ್ಮ ರೂಲ್ಸ್ ಏನಿರುತ್ತೋ ಅದಕ್ಕೆ ನಾವು ಸ್ಟ್ರಿಕ್ಟಾಗಿ ಮಾಡಿದರೆ ಮಾತ್ರ ನಾವು ಸಸ್ಟೈನ್ ಆಗೋಕ್ಕಾಗೋದು. ಇಲ್ಲ ಅಂತಂದರೆ ನಾವು ಇದರಿಂದ ಸಿಸ್ಟಮಿಂದ ಹೊರಗಡೆ ಹೋಗ್ಬೇಕಾಗುತ್ತೆ. ಇಲ್ಲಿ ಇವತ್ತು ನಾವು 1:5 ಬಂದಿದೆ, ಅದರಲ್ಲಿ ನಾವು ಎಕ್ಸಿಟ್ ಆಗೋಣ. ಯಾಕಂದರೆ ಇನ್ನೇನು ಸೇಮ್ ಆಗಿತ್ತು ಅಂತ ಯೋಚನೆ ಮಾಡ್ತೀವಿ. ನಾಳೆ ಇನ್ನೊಂದು ಟ್ರೇಡ್ ಏನಾಗುತ್ತೆ ಅಂದರೆ 1:1 ಬಂದು ರಿಟರ್ನ್ ಆಗುತ್ತೆ. ಅದನ್ನು ನೆಕ್ಸ್ಟಿಂದ ನಾವು ನಮ್ಮ ಟಾರ್ಗೆಟ್ 1:2 ಇದ್ದರೆ ಇವತ್ತು 1:5ಗೆ ನೆಕ್ಸ್ಟ್ 1:1 ಶಿಫ್ಟ್ ಮಾಡ್ತೀವಿ. ಮಾರ್ಕೆಟ್ ಅಂದಮೇಲೆ ಲಾಸಸ್ ಆಗ್ತಾ ಇರುತ್ತೆ. ಅದರಲ್ಲಿ ನೋಡಿದ್ರೆ ರಿಸ್ಕ್ ರಿವಾರ್ಡ್ ನಾವು ಆಲ್ರೆಡಿ ಬ್ರೇಕ್ ಮಾಡಿಬಿಡ್ತೀವಿ. ಅವಾಗ ನಾವು ಲಾಂಗ್ ರನ್ನಲ್ಲಿ ಸಸ್ಟೈನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸಿಟ್ ಆಗಲಿಲ್ಲ. ಇನ್ನು ಹೋಲ್ಡ್ ಮಾಡಿಬಿಟ್ಟು ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗೋ ತನಕ ನಾನು ವೆಯ್ಟ್ ಮಾಡಿದೆ. ಹೋಪ್ ಈ ಲಾಜಿಕಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.